ಶಾರ್ಲಿ ಶರತ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಹುಡುಗ ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೊಬೈಲ್ ತಂದೆ ನೋಡಿರ್ತೀರಾ. ಸೊ ನಮ್ಮ ದೇಶದ ಪ್ರಧಾನಿ ಒಂದು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಾದ ಬ್ರುನೈ ಮತ್ತೆ ಒಂದು ಸಿಂಗಾಪುರ್ಗೆ ಒಂದು ವಿಸಿಟ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನಮ್ಮ ಪ್ರಧಾನಿನ ಒಂದು ರಿಸೀವ್ ಮಾಡ್ಲಿಕ್ಕೆ ಬರ್ತಿರೋ ವ್ಯಕ್ತಿ ಅಂತಾನೆ ಹೇಳ್ಬೋದು. ಸೊ ಬ್ರುನೈ ದೇಶದ ಒಂದು ಸುಲ್ತಾನನೇ ಅಂತಾನೆ ಹೇಳ್ಬೋದು. ಅವ್ರ ಹೆಸರು ಬಂದ್ಬಿಟ್ಟು ಸುಲ್ತಾನ್ ಬೋಲ್ಕಿಯಾ. ಅಂದ್ರೆ ಇವರ ಪೂರ್ತಿ ಹೆಸರು ಬಂದು ಅಸ್ನಲ್ ಬೋಲ್ಕಿಯಾ. ಸೊ ಹೆಚ್ಚಿನವರು ಈಗ ಒಂದು ಈ ಒಂದು ವಿಷಯ ಈ ಒಂದು ಹೆಸರು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಬನ್ನಿ ಇವ್ರ ಬಗ್ಗೆ ಒಂದು ತಿಳ್ಕೊಳ್ಳುವ ಏನಂತ. ಸೊ ಏನಕ್ಕಂದ್ರೆ ಇವ್ರ ವಿಶೇಷ ವ್ಯಕ್ತಿ ಅಂದ್ರೆ ಎಷ್ಟೋ ಕೋಟ್ಯಾಂತರ ಜನರುಗಳ ಒಂದು ಕನಸು ಅಂತಾನೆ ಹೇಳ್ಬೋದು. ಇವರೊಂದು ಬದುಕ್ತಿರುವ ಒಂದು ಜೀವನ. ಯಾಕಂದ್ರೆ ಅಷ್ಟು ಐಷಾರಾಮಿಯಾಗಿ ಒಂದು ಬದುಕ್ತಿರುವ ಒಂದು ಪರ್ಸನ್ ಇವರಾಗಿದ್ದಾರೆ. ಸೊ ಬ್ರುನೈ ದೇಶದ ಒಂದು ರಾಜ ಅಂತಾನೆ ಹೇಳ್ಬೋದು, ಸುಲ್ತಾನ್ ಬೋಲ್ಕಿಯಾ ಅಂತ. ಸೊ ಇವ್ರ ಬಗ್ಗೆ ಒಂದು ತಿಳ್ಕೊಳ್ಬೇಕಂತ ಹೋದ್ರೆ, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಸೆಕೆಂಡ್ ನಂತರ ಒಂದು ಅತಿ ಹೆಚ್ಚು ವರ್ಷಗಳ ಕಾಲ ಒಂದು ಆಳ್ವಿಕೆ ನಡೆಸ್ತಿರೋ ದೊರೆ ಇವರು ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಸನಲ್ ಬೋಲ್ಕಿಯಾ ಐಷಾರಾಮಿಯಾಗಿರುವ ಒಂದು ಜೀವನ ಶೈಲಿನೇ ಅಂತಾನೆ ಹೇಳ್ಬೋದು. ಈ ವಿಷಯಕ್ಕೆ ಒಂದು ಹೆಸರುವಾಸಿಯಾಗಿದ್ದಾರೆ ಅವರು. ಸರಿಸುಮಾರು ಇವರೀಗ ಒಂದು ಪ್ರಾಪರ್ಟೀಸ್ ಬಂದ್ರೆ ಇವರ ಹತ್ರ ಸುಮಾರು ಒಂದು $30 ಬಿಲಿಯನ್ ವಸ್ತು ಒಂದು ನಿವ್ವಳ ಆಸ್ತಿ ಇದೆ ಅಂತಾನೆ ಹೇಳ್ಬೋದು. ಫಾರೆಸ್ಟ್ರಲ್ಲಿ ಕೂಡ ಒಂದು ತೈಲ ನಿಕ್ಷೇಪಗಳು ಇತ್ತು. ಸೊ ಅದಕ್ಕೆ ಒಂದು ಡೈಲಿ ಒಂದು ಕೋಟ್ಯಾಂತರ ರೂಪಾಯಿ ಒಂದು ಆದಾಯ ಗಳಿಸ್ತಿದೆ ಅಂತಾನೆ ಹೇಳ್ಬೋದು. ಸೊ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಇವ್ರ ಹತ್ರ ಬರೋಬ್ಬರಿ ಒಂದು 7,000 ಐಷಾರಾಮಿ ಕಾರ್ ಇದೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಕೇಳಿದವ್ರಿಗೆ ಅಂತೂ ಶಾಕ್ ಆಗಿ ಆಗ್ತಾರೆ. ಏನಂದ್ರೆ ನಾವೇ ಈಗ ಹೆಚ್ಚಿನವರೇ ಒಂದು ಕಾರ್ ತಗೊಳ್ಳಿಕ್ಕೆ EMI ಒಂದು ಸಾಲ ತಗೊಂಡಿರ್ತಾರೆ. ಅಂತದ್ರಲ್ಲಿ 7,000 ಕಾರ್ ಅಂದ್ರೆ ದುಡ್ಡಿದ್ದವ್ರು ಕೂಡ ಒಂದು 7,000 ಕಾರ್ ತಗೊಳ್ಳೋದು ಕಷ್ಟ. ಅಂತದ್ರಲ್ಲಿ ಇವರು ತಗೊಂಡಿದ್ದಾರೆ. ಸೊ ಇದರಲ್ಲಿ ಬರೋಬ್ಬರಿ ಅಂದ್ರೆ 7,000ದಲ್ಲಿ ಒಂದು 600 ಕಾರ್ ಒಂದು ರೋಲ್ಸ್ ರಾಯ್ಸ್ ಕಾರ್ಗಳಾಗಿದೆ ಅಂತಾನೆ ಹೇಳ್ಬೋದು. ಯಾರ ಹತ್ರ ಅವರು ಈ ರೋಲ್ಸ್ ರಾಯ್ಸ್ ಕಾರ್ ಒಂದಿದ್ರೇನೆ ಒಂದು ದೊಡ್ಡ ವಿಷಯ. ಅಂತದ್ರಲ್ಲಿ ಒಂದು 600 ಕಾರ್ ಇದೆ ಅಂದ್ರೆ ಒಂದು ಶಾಕ್ ಆಗುವಂತ ವಿಷಯನೇ. ಅದಲ್ಲದೆ ಇದು ಕೂಡ ಗಿನ್ನಿಸ್ ರೆಕಾರ್ಡಿಗೆ ಕೂಡ ಒಂದು ದಾಖಲಾಗಿದೆ ಅಂತಾನೆ ಹೇಳ್ಬೋದು. ಇವ್ರ ಹತ್ರ ಒಂದು ರೋಲ್ಸ್ ರಾಯ್ಸ್ ಒಂದು 600 ಕಾರ್ಗಳು ಇರುವಂತದ್ದು. ಇನ್ನು ಕಾರ್ಗಳಲ್ಲಿ ನೋಡ್ಲಿಕ್ಕೆ ಹೋದ್ರೆ ಒಂದು 450 ಫೆರಾರಿಗಳು ಕಾರ್ ಇದೆ ಅಂತೆ. ನಾವು ರೋಡಲ್ಲಿ ನೋಡೋದೇ ಕಷ್ಟ. ನಮ್ ಕಣ್ಣಿಗೆ ಒಂದು ನೋಡ್ಲಿಕ್ಕೆ ಸಿಗುದೇ ದೊಡ್ಡದಂತಾನೆ ಹೇಳ್ಬೋದು. ಅಂತದ್ರಲ್ಲಿ 450 ಫೆರಾರಿಗಳು ಕಾರ್ ಅಂತೆ. ಅದೇ ತರ ಒಂದು 380 ಬೆಂಟ್ಲಿ ಕಾರುಗಳು ಇದೆ ಅಂತೆ. ಏನ್ ಹೇಳುದು, ಇನ್ನು ಲ್ಯಾಂಬೋರ್ಗಿನಿ ಆಗ್ಲಿ BMW ಆಗ್ಲಿ ಕೇಳಲಿಕ್ಕುಂಟ. ಸೊ ಅದರ ಒಂದು ಸಾಲೆ ಇವರ ಒಂದು ಮನೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅದಲ್ಲದೆ ಒಂದು ಇವರಲ್ಲಿ ಒಂದು ಸ್ವಂತ ಬೋಯಿಂಗ್ 747 ಒಂದು ವಿಮಾನ ಕೂಡ ಇದೆ ಅಂತೆ. ಸೊ ಐಷಾರಾಮಿ ಜೀವನ ಹೇಳುದು ಇದಕ್ಕೆ ಅಂತಾನೆ ಹೇಳ್ಬೋದು. ಇನ್ನೊಂದು ಸ್ಪೆಷಲ್ ಅಂದ್ರೆ ಅವರ ಒಂದು ಅರಮನೆ. ಸೊ ಎಲ್ಲರ ಒಂದು ಗಮನ ಸೆಳೀತದ ಅಂತ ಹೇಳ್ಬೋದು. ಏನಕ್ಕಂದ್ರೆ ವಿಶ್ವದಲ್ಲಿ ಒಂದು ಅತಿ ಜಾಸ್ತಿ ಜನ ಇರುವಂತಹ ಒಂದು ಅರಮನೆ, ವಾಸಿಸುವ ಒಂದು ಅರಮನೆ ಇದಾಗಿದೆ ಅಂತೆ. 22 ಕ್ಯಾರೆಟ್ ಒಂದು ಚಿನ್ನದಿಂದ ಅಲಂಕೃತವಾಗಿದೆ ಅಂತೆ. ಸೊ ಅರಮನೆಯಲ್ಲಿ ಒಂದು 5 ಈಜುಕೊಳಗಳು, ಅದೇ ತರ ಒಂದು 1,700 ಮಲಗುವ ಕೋಣೆಗಳು, ಮತ್ತೆ 257 ಸ್ನಾನಗೃಹಗಳು, ಹಾಗೆ ಒಂದು 110 ಗ್ಯಾರೇಜ್ಗಳಿದೆ ಅಂತೆ. ಅದಲ್ಲದೆ ಒಂದು ಪ್ರೈವೇಟ್ ಒಂದು ಯಾವುದು ಝೂ ಕೂಡ ಇದೆ ಅಂತೆ. ಝೂ ಅಲ್ಲಿ ಸುಮಾರು ಒಂದು 10 ಬಂಗಾಳದ ಹುಲಿಗಳು ಮತ್ತೆ ಅದೇ ತರ ಒಂದು ವಿವಿಧ ಪಕ್ಷಿಗಳು ಕೂಡ ಇದೆ ಅಂತೆ. ಇವಾಗ ಒಂದು ಭಾರತ ಮತ್ತು ಬ್ರುನೈ ಒಂದು 40ನೇ ವರ್ಷದ ರಾಜತಾಂತ್ರಿಕ ಸಂಬಂಧವನ್ನು ಆಚರಿಸ್ತಿದೆ. ಆ ಒಂದು ರೀಸನ್ಗೋಸ್ಕರ ಇದೊಂದು ಪ್ರವಾಸ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ರಾಜ್ಯನ ಬಗ್ಗೆ ಒಂದು ಸಣ್ಣದಾದ ಮಾಹಿತಿ. ಸೊ ನಮ್ಮ ಅಭಿಪ್ರಾಯ ಕೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ, ಎಷ್ಟೋ ಕೋಟ್ಯಾಂತರ ಜನರು ಒಂದು ಕನಸುಗಳನ್ನು ಮಿಕ್ಸ್ ಮಾಡಿದ್ರೆ ಇವರು ಒಂದು ಒಬ್ಬರು ನಡೆಸ್ತಿರೋ ಒಂದು ಜೀವನ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾಗ್ತದೆ ಒಂದು ಕಮೆಂಟ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು.